ಅವ್ನ್ಗೆ ಯಾಕೆ ಹಂಗ್ ಹೊಡಿತಾ ಇದ್ಯಾ? ನನ್ಗೇನು ಆಗಿಲ್ಲ ಮಲ್ಲ. ನನ್ಗೇನಾಗಿಲ್ಲ ಬಿಡ ಮಲ್ಲಣ್ಣ ತಪ್ಪಾತ್ ಮಲ್ಲಣ್ಣ. ಏನೋ ಸುಬ್ಬ, ರೋಡಲ್ಲಿ ಗಾಡಿ ಓಡಿಸಂದ್ರೆ ನಾನು ಎದೆ ಮೇಲೆ ಓಡಿಸ್ತಿಲ್ಲ, ನನ್ ಜೀವಕ್ಕೆ ಬ್ರೇಕ್ ಹಾಕ್ಬಿಡ್ತಿದ್ಯಲ್ಲ. ಮಲ್ಲ ಬಿಡ್ತು. ಹೋಗೋ ಹೋಗೋ, ನೀನು ಸಾಯಿಸ್ಬಿಡ್ತ ನಿನ್ನ. ಯಾಕ ಯಾಕ ಇಷ್ಟು ಗಾಬರಿ ಆಗಿದೆ ನೀನು? ಏನಿಲ್ಲ. ಏಯ್ ಲಕ್ಷ್ಮಿ 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 ಅಮ್ಮ, ಲಕ್ಷ್ಮಿ ಅಮ್ಮ, ಅಪ್ಪ, ನೀವ್ ಎಷ್ಟು ಖರ್ಚಿದ್ರು ಪ್ರಯೋಜನ ಇಲ್ಲ. ಔಷಧಿ ನನ್ನ ಹತ್ರ ಇದೆ. ಅಮ್ಮ, ಮಲ್ಲ ಅಪ್ಪಿ, ನಿನ್ಗೇನು ಆಗ್ಲಿಲ್ವಲ್ಲ? ನನಗೇನಾಗತ್ತೆ? ಇನ್ನು ನಿನ್ ಕೈಗೆ ಒಂದ್ ಮೊಮ್ಮಗನ್ ಕೊಡಬೇಕು, ಹನುಮನ ಮದುವೆ ಮಾಡಬೇಕು. ಬೇಕಾದ್ರೆ ಒಂದ್ ಡಜನ್ ಮಕ್ಕಳನ್ನ ಹೆತ್ಕೊಡು, ಬೇಜಾರೇ ಇಲ್ದೆ ನೋಡ್ಕೋತೀನಿ. ನನ್ ಮದ್ವೆ ವಿಷಯ ಮಾತ್ರ ಎತ್ಬೇಡ. ಮಲ್ಲ ನಿನ್ನ ಇನ್ಮೇಲೆ ನೀ ಸ್ವಲ್ಪ ಹುಷಾರಾಗಿ ಓಡಾಡಪ್ಪ. ಹಂಗಲ್ಲಪ್ಪ, ನಮ್ಗೂ ವಯಸ್ಸಾಯ್ತಲ್ಲ, ಇಂಥದ್ದೆಲ್ಲ ನೋಡಿ ಒಸಿ ಗಾಬರಿ ಆಯ್ತಷ್ಟಯ್ಯ. ಬನ್ನಿ ಹೋಗ. ಅಲ್ಲ ಮೆತ್ತಿಗೆ ಮೆತ್ತಿಗೆ, ಹಾ ಹುಷಾರಾಗಿ. ಯಾಕೋ ಹೊಟ್ಟೆ ಹಸಿತಲ್ವ ನಿನ್ಗೆ? ಬೇಗ ಬಾರೋ. ಬಾ ಬೇಗ ಬಾ, ಕೂತ್ಕೋ. ಅಪ್ಪ ಇಲ್ಲಿ ಬಂದೆ. ಬೇಗ ಬಾಪ. ನಿನಗೆ ಉಪ್ಪಿಲ್ಲ. ಆಯ್ತಪ್ಪ. ಯಾಕಮ್ಮ ಹೊಟ್ಟೆ ಹಸಿತಿಲ್ವಾ? ಮತ್ ನನ್ಗೂ ಬೇಡ ಬಿಡಿ. ಹಸಿವು ಅಂತ ಊಟ ಬಡಿಸ್ಬಿಟ್ಟು ಈಗ ಹಸಿವಿಲ್ಲ ಅಂತಿದ್ಯಲ್ಲೋ, ನೀನ್ ಊಟ ಮಾಡು. ಯಾಕಮ್ಮ ನನ್ ದೂರ ಮಾಡ್ತೀರಿ? ಅಯ್ಯಯ್ಯೋ, ನಾವ್ ಯಾಕಪ್ಪ ನಿನ್ನ ದೂರ ಮಾಡ್ತೀವಿ? ಇಷ್ಟು ದಿವಸ ಎಲ್ಲ ಒಟ್ಟಿಗೆ ಊಟ ಮಾಡ್ತಿದ್ವಿ, ಈಗ ಒಬ್ನೇ ಊಟ ಮಾಡೋದ್ರೆ ಏನರ್ಥ? ಏನು ಅರ್ಥ ಇಲ್ಲಪ್ಪ. ನೀನು ಹುಲ್ಕಟ್ಟಿನ ಬ್ರಹ್ಮ ರಾಕ್ಷಸನ್ ಮಾಡ್ಬೇಡ, ನಾವೆಲ್ರೂ ಊಟ ಮಾಡ್ತೀವಿ. ಏನಕ್ಕ? ಉಪ್ಪು ಇಲ್ವಲ್ಲ? ಅಪ್ಪಂಡಿರ್ಬೇಕು. ಹೌದಾ? ಅಪ್ಪಯ್ಯ, ನಿಮ್ ಊಟ ಇಲ್ಲಿದೆ, ನಾನು ಅದನ್ನ ತಿಂತೀನಿ. ಸರಿ ಅಪ್ಪ ಹಿಂಗ್ ನಾನ್ ತಿನ್ನಿಸ್ತೀನಿ. ಲೋ, ಏನಾದ್ರು ಕೈ ಮಾಡಿದ್ಯಾ? ಇದು ಕೈ ಅಲ್ವೋ, ನೀನ್ ಮಲಗೋ ಹಾಸಿಗೆ. ಭೂಮಿ ಕಾಯೋ ವಿಷ್ಣುನ ಆದಿಶೇಷ ಮಡ್ಲಲ್ಲಿ ಮಲಗಿಸ್ಕೊಂಡಂತೆ, ನನ್ ದೇವ್ರನ್ನ ನನ್ ಮಡ್ಲಲ್ಲಿ ಮಲಗಿಸ್ಕೋತೀನಿ. ಲೋ, ಇಲ್ಲಿದೆ ನೋಡು. ಅಲ್ವೋ, ಸ್ನೇಹಿತ ಅಂತ ನಾನು ಹತ್ರ ಬಂದ್ರೆ ನಿನ್ ದೇವ್ರು ಅಂತ ದೂರ ಕಳಿಸ್ತೀಯಾ? ಹಾಗಲ್ಲ ಮಲ್ಲ. ಅಲ್ಲ, ಆ ದೊಡ್ಡ ಮನೆ ಸೌಕರ್ಯ ಇದಾರಲ್ಲಪ್ಪ, ಆ ತೋಪ್ನಲ್ಲಿ ಸರಾಯ್ ಕಾಯಿಸಿದಾರೆ, ಹೆಂಡನಿಸ್ತಾ ಇದಾರಪ್ಪ. ನಾನು ಹೋಗಲ್ಲ ಬಿಡಪ್ಪ. ಶಾಸ್ತ್ರಿಗಳೇ, ಅವ್ರು ಸಾರಾಯಿ ಕಾಯಿಸ್ತಾರೆ, ನನಗೇನು? ಹನುಮ ಯಾವ ಗಲಾಟೆಗೆ ಹೋಗ್ಬೇಡ ಅಂದಿದ್ದಾನೆ, ನಾನ್ ಬರೋದಿಲ್ಲ. ಮೊದಲನೇ ಸಲ ನನ್ ಮಾತ್ ಕೇಳಿದ್ಯಾ ಶಾಸ್ತ್ರಿಗಳೇ? ತುಂಬಾ ದೂರದಿಂದ ಓಡ್ ಬಂದಿದ್ದೀರಾ, ಪಾಪ ಸುಸ್ತಾಗಿದೆ. ಒಂದ್ ಲೋಟ ಮಜ್ಜಿಗೆ ತಂದು ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗ್ಲಿ. ಸಂತೋಷನಪ್ಪ. ಶಾಸ್ತ್ರಿಗಳೇ, ಮಜ್ಜಿಗೆ ಕಾಯ್ತಾ ಇದ್ದೀರಾ? ಬಿಸಿಲಲ್ಲಪ್ಪ. ಹೌದಾ? ನಡೀರಿ, ಅಲ್ಲಿ ಸಾರಾಯಿ ಕಾಯಿಸಿದಾರೆ, ನೀವು ಬೇರೆ. ರಾಜನ್ ಕಾಲಕ್ಕೆ ಸರ್ಪಣಿ ಹಾಕಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ದೇವ್ರೆ, ನೀನೇ ಅವನ್ನ ಕಾಪಾಡ್ಬೇಕು. ಕೆಂಪ, ಇದು ಸಾರೆ ಅಂತ ಯಾರಿಗೂ ಗೊತ್ತಾಗ ಹೋಗು. ಅದ್ರ ಯೋಚನೆ ಹಳ್ಳಿ ದಾಟವರೆಗೂ ಹುಷಾರಾಗಿರಿ, ಆಮೇಲೆ ಯಾರ ಭಯನೂ ಇರಲ್ಲ. ಆಯ್ತಣ್ಣ. ಅಕ್ಕ ಪಕ್ಕ ಕಣ್ಣು ಹಾಯ್ಸು, ಈ ವಿಷಯ ಯಾರಿಗೂ ಗೊತ್ತಾಗಬಾರದು. ಈ ಮಲ್ಲ ಒಬ್ಬ ಇಲ್ಲ ಅಂದಿದ್ರೆ ಊರೇ ನಮ್ದಾಗಿರ್ತಿತ್ತು. ಕಳ್ಳರ ತರ ಕೆಲಸ ಮಾಡೋ ಬದಲು ರಾಜಾರೋಷವಾಗಿ ಕೆಲಸ ಮಾಡಬಹುದಾಗಿತ್ತು. ಕಣ್ಣಲ್ಲಿ ಸ್ನೇಹ ಕಾಣ್ಬೇಕು, ದೃಷ್ಟಿಲಿ ಪ್ರೀತಿ ಕಾಣ್ಬೇಕು. ಕಲ್ಮಶ ಕಂಡ್ರೆ ಇದೇ ಗತಿ. ಊರಲ್ಲಿ ಎಂಡ ಇಳಿಸ್ಬಾರ್ದು, ಎಂಡ ಕುಡಿಬಾರ್ದು ಅಂತ 1000 ಸಲ ನಿಮ್ಗೆ ಹೇಳಿದ್ದೀನಿ. ಆದ್ರೂ ನನ್ನ ಮಾತು ಮೀರಿ ತೀರ್ಥ ಕುಡಿಯೋವಾಗ ಎಂಡ ಹುಟ್ಟಿದಿರಲ್ಲೋ, ಇದೇ ಕೊನೆ.
ಮತ್ತೆ ಇಂಥದ್ದೇನಾದ್ರು ನಡೆದ್ರೆ ಜೀವ ಸಹಿತ ಊತಾಕ್ಬಿಡ್ತೀನಿ. ಹುಷಾರ್. ಲೋ 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 ಗುಂಡ, ಏನಾದ್ರು ಇದ್ರ ಮೇಲೆ ಕುಂಡಿಸ್ಬಿಟ್ಟಿದ್ಯಾ? ಶಾಕ್ ಹೊಡಿತಾ ಇದೆ ಕಣ, ಕೆಳಗಿಳಿಲ್ಲ. ದೇವ್ರೆ, ಸಿಂಹಾಸನದ ಮೇಲೆ ಕೂತ್ರೆ ನಾಯಕ ರಾಜ ಅನ್ನಿಸ್ಕೊಳ್ಳೋದು. ಈ ಮಾತು ಅವ್ನ ತಲೆಗೆ ಹೋಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಏಯ್! ಆ? ಆಹಾಹಾ, ಅಧ್ಯಕ್ಷನ ಕುರ್ಚಿ ಮೇಲೆ ಕೂತ್ರೆ ಈ ಕುರ್ಚಿಗೆ ಒಂದ್ ಕಳೆ ಕಣ. ಇದು ಬರೀ ನನ್ ಮಾತಲ್ಲಪ್ಪ, ಇಡೀ ಊರಿನ ಅಭಿಪ್ರಾಯ. ಹಂಗ? ಏಯ್, ತೆಗಿಯ ಕೈನ, ಇಳ್ಸೋ ತೊಂಡ, ಇಳ್ಸೋ ಪಂಚನ, ಇಡೀ ಕಾಲನ್ನ. ಮೇಲಿದೆ. ಏಯ್, ಈ ಚೇರ್ ಮೇಲೆ ಕೂತ್ರೆ ಕಾಲ್ ಭೂಮಿ ಮೇಲೆ ಇರಲ್ಲ, ಆಕಾಶದಲ್ಲೇ ಇರೋದು. ಇಡೀ ಚೇರ್ ಕಾಲನ್ನ. ಅಧ್ಯಕ್ಷರು ಮುಂದೆ ಎದೆ ಎತ್ತಿ ನಿಂತ್ರೆ ಊರಿಂದ ಆಚೆ ಹಾಕ್ಬೇಕಾಗತ್ತೆ. ಏನಾಯ್ತು ನಿಂಗೆ? ಗೊತ್ತಿಲ್ಲ, ಗೊತ್ತಿದ್ರು ಹೇಳಲ್ಲ, ಗೊತ್ತಾದ್ರೂ ಹೇಳಲ್ಲ, ಗೊತ್ತು ಮಾಡ್ಕೊಳಕ್ಕೂ ಹೋಗಲ್ಲ. ಒಟ್ಟಲ್ಲಿ ಕುರ್ಚಿಯಲ್ಲಿ ಕೂತ ಮೇಲೆ ನೀವ್ಯಾರು ನನಗ್ ಬೇಕಿಲ್ಲ, ನೀವ್ಯಾರು ನನಗ್ ಕಾಣ್ತಿಲ್ಲ. ನಾನೇ ನಿನ್ ಕಾಣ್ತಿಲ್ಲ ಅಂದ್ಮೇಲೆ ಈ ಕುರ್ಚಿನೇ ಬೇಕಾಗಿಲ್ಲ. ಲೋ 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 ಲೋ. ಇದೇ ಚೆನ್ನಾಗಿದೆ. ಏಯ್, ಬೈಕಡಿ ಬೈಲಿ. ಈ ಕುರ್ಚಿ ಮೇಲೆ ಕೂತ್ರೆ ಏಯ್, ಒಂದ್ ನಿಮಿಷ, ಅಲ್ಲಿ ಹೇಳ್ಬೇಕಾಗಿದ್ದಿನ ಈಗ ಹೇಳು. ಈ ಕುರ್ಚಿ ಮೇಲೆ ಕೂತ್ರೆ ನಮ್ತನನೇ ಮರ್ತೋಗುತ್ತೆ. ಈ ಕುರ್ಚಿ ನಿನಗೆ ಬೇಡ ಕಣ. ತಿನ್ನಿ ತಿನ್ನಿ, ನೀವ್ ಮಾಡ್ಬೇಕಾದ ಕೆಲಸ ಬೇಕಾದಷ್ಟಿದೆ. ಮುಳ್ಳನ್ನ ಮುಳ್ಳಿಂದ ತೆಗಿಬೇಕಂತೆ, ಹಾಗೆ ನಾಯಿಗಳಿಗೆ ನಾಯಿಂದನೇ ಬುದ್ಧಿ ಕಲಿಸ್ಬೇಕು. ಏಯ್, ಅಲ್ಲಿ ಪುರೋಹಿತರ ಮಗಳು ಬಲಾತ್ಕಾರ ಆಗಿದೆ, ನೀನ್ ಇಲ್ಲಿ ನಾಯಿಗೆ ಬಂದಾಕೊಂಡು ಕೂತಿದ್ಯಾ? ಅಲ್ವೋ, ಬಲಾತ್ಕಾರ ಆಗ್ಬೇಕಾದ ವಿಷಯ ಗೊತ್ತಾಗಿದ್ರೆ ಏನಾದ್ರೂ ಮಾಡ್ಬೋದಾಗಿತ್ತು. ಈಗ ಬಲಾತ್ಕಾರ ಆಗೋಯ್ತಲ್ಲ, ನಾನೇನ್ ಮಾಡೋಂತೀಯ? ಏಯ್, ನೀನೇ ಹಿಂಗ್ ಅನ್ಬಿಟ್ರೆ ಅವಳು ನ್ಯಾಯ ಕೊಡ್ಸೋರು ಯಾರು? ಆ ಧರ್ಮಾಧಿಕಾರಿಗಳು ಅನ್ಸ್ಕೊಂಡ್ರು ನಾಯಿಗಳು ಅವಳಿಗೊಂದು ಗತಿ ಕಾಣಿಸ್ಬಿಡ್ತಾರೆ. ನಾಯಿಗಳ ಮೇಲೆ ನಾಯಿನೇ ಚೂ ಬಿಡ್ಬೇಕು, ನಾವಾಗಿರ್ಬಾರ್ದು. ಏನೋ ಹಂಗಂದ್ರೆ ಈ ನಿಯತಿ ನಾಯಿನ ನೀನ್ ನೋಡ್ಕೋ, ಆ ಕಂತ್ರಿ ನಾಯಿಗಳನ್ನ ನಾನ್ ನೋಡ್ಕೋತೀನಿ. ಶಬ್ಬಾಷ್! ಊರಿನಲ್ಲಿ ತಲೆ ಎತ್ಕೊಂಡು ಓಡಾಡ್ದಂಗ ಮಾಡ್ಬಿಟ್ಟಿಯಲ್ಲೇ ನೀನು. ಮೈಲಿಗೆ ಆಗಿರೋ ನಿನ್ನ ಮುಖನ ತೋರ್ಸೋ ಬದಲು ನೇಣು ಹಾಕೊಂಡು ಸಾಯ್ಬಾರ್ದಿತ್ತೇನೆ. ಅಮ್ಮ, ಜೀವನ ಪೂರ್ತಿ ನಿನ್ನ ಸೇವೆ ಮಾಡಿದ್ದಕ್ಕೆ ಎಂತ ನೀಚ ಮಗಳನ್ನ ಕೊಟ್ಟು ಬಿಟ್ಟೆ ತಾಯಿ. ಏಯ್, ಮಾನ ಕಾಪಾಡ್ಕೊಳಕ್ ಆಗ್ಲಿಲ್ಲ ಅಂದ್ಮೇಲೆ ಪ್ರಾಣ ಉಳಿಸ್ಕೊಂಡೇನ್ ಪ್ರಯೋಜನ? ಏನೋ ನಂಜುಂಡ, ಅವಳ ಕೈ ಹಿಡ್ಬೇಕಾದ್ರು ನೀನೇನ್ ಹೇಳ್ತೀಯ? ಒಲೆಯಿಂದ ಇಳಿಸ್ಕೊಂಡ್ರೆ ಚಂದ, ಎಂಜಲ್ ತಿನ್ನೋಕೆ ಮನ್ಸ್ ಬರ್ತಾ ಇಲ್ಲ. ತಾಳಿ ಕಟ್ಟವನು ಚಟ್ಟ ಕಟ್ಟಕ್ ಸಿದ್ಧ ಆದ್ಮೇಲೆ ನೀನ್ ಬಾಳಿಗೆ ಅರ್ಥವೇ ಇಲ್ಲ. ತಲೆ ಮೇಲೆ ಅಕ್ಷತೆ ಕಾಳು ಹಾಕ್ಬೇಕಾದ ತಂದೆನೆ ನಿನ್ ಬಾಯಿಗೆ ಅಕ್ಕಿ ಕಾಳು ಹಾಕ್ತೀನಿ ಅಂದ್ಮೇಲೆ ನೀನ್ ಬದುಕಿದ್ ಏನ್ ಸಾಧಿಸ್ಬೇಕು? ಬದುಕಿದ್ದು ಮಾನ್ಗೆಟ್ಟೋಳು ಅನ್ಸ್ಕೊಳಕ್ಕಿಂತ ಸತ್ತು ನೆನ್ಪಾಗಿ ಉಳಿಯೋದೇ ಮೇಲು. ಐನೋರೆ ಗರ್ಭುಡಿಲಿ ನಾಯಿ ಹೋಗೈತೆ. ಏನು? ಗರ್ಭಗುಡಿಯೊಳಗೆ ನಾಯಿ ಹೋಗ್ಬಿಟ್ಟಿದ್ಯೆ? ದೇವಸ್ಥಾನವೆಲ್ಲ ಅಪವಿತ್ರವಾಗಿ ಹೋಗ್ಬಿಡ್ತಲ್ಲಪ್ಪ, ಏನ್ ಮಾಡಿ? ಪುರೋಹಿತ್ರೆ, ಸಂಪ್ರೋಕ್ಷಣೆ ಮಾಡಿ ದೇವ್ರನ್ನ ಶುದ್ಧ ಮಾಡಿ. ಹೌದಾ? ದೇವ್ರಿಗೊಂದ್ ನ್ಯಾಯ, ಮನುಷ್ಯರಿಗೊಂದ್ ನ್ಯಾಯನ? ಆ ಹೆಣ್ಣಿಗೆ ಮೈಲಿಗೆ ಆದ್ರೆ ಸಂಪ್ರೋಕ್ಷಣೆ, ಈ ಹೆಣ್ಣಿಗೆ ಮೈಲಿಗೆ ಆದ್ರೆ ಸಾವ. ಊರಿಗೆ ಬರ ಬಂದ್ರೆ ಆ ತಾಯಿಗೆ ಹೋಮ ಮಾಡ್ತಾರೆ. ಯಾಕೆ? ಅವಳಿಗೆ ನಮ್ಮನ್ನ ಕಾಪಾಡೋ ಶಕ್ತಿ ಇದೆ ಅಂತ. ಅಂತವಳಿಗೆ ಆ ನಾಯಿನ ತಡೆಯೋ ಶಕ್ತಿ ಇಲ್ಲ ಅಂದ್ಮೇಲೆ ಪಾಪ ಇವಳ ಮೇಲೆ ಬಿದ್ದ ಹುಚ್ಚ ನಾಯಿನ ಇವಳೇನ್ ಮಾಡ್ತಾಳೆ? ಅನ್ಯಾಯ ಮಾಡ್ದವನ್ನ ಓಡಾಡಕ್ ಬಿಟ್ಟು ಅನ್ಯಾಯ ಆದವಳನ್ನ ಸಾಯ್ಸಕ್ ಹೊರಟಿದ್ದೀರಲ್ಲ, ನೀವೆಲ್ಲ ಮನುಷ್ಯರ? ಹಾಗಂತ ಇವಳನ್ನ ಊರಲ್ಲಿ ಓಡಾಡಕ್ ಬಿಟ್ರೆ ಊರ್ಗೆ ಅವಮಾನ. ಇವಳು ಸಾಯ್ಬೇಕು ಅಂದ್ರೆ ಮೈಲ್ಗೆ ಆಗಿರೋ ಈ ದೇವ್ರನ್ ಕೂಡ ಕೆರೆಗೆ ಬಿಸಾಕಿ, ಇಲ್ಲ ಈ ದೇವ್ರಿಗೆ ಮಾಡೋ ಸಂಪ್ರೋಕ್ಷಣೆ ಇವಳಿಗೂ ಮಾಡಿ. ಸೃಷ್ಟಿ ಮಾಡೋ ಬ್ರಹ್ಮನ್ಗಿಂತ ಜನ್ಮ ಕೂಡ ಹೆಣ್ಣು ದೊಡ್ಡವಳು. ವರ ಕೂಡ ಇವಳಿಗೆ ಸಂಪ್ರೋಕ್ಷಣೆ ಇದೆ ಅಂದ್ಮೇಲೆ ಜನ್ಮ ಕೂಡ ಇವಳಿಗೆ ಹಾಕಿಲ್ಲ. ಮನುಷ್ಯರಿಗೆ ಸಂಪ್ರೋಕ್ಷಣೆ ಮಾಡೋದು ನಿಮ್ ಶಾಸ್ತ್ರದಲ್ಲಿ ಇಲ್ಲ ಅಂದ್ರೆ ಇವತ್ತಿಂದ ನಿಮ್ ಊರಲ್ಲಿ ಈ ಶಾಸ್ತ್ರನ ಬರೀರಿ. ಮುಖಕ್ಕೆ ಮಸಿ ಆಗಿದೆ, ತೊಳ್ಕೊತೀಯೋ
ಕುತ್ತಿಗೆನೆ ಕುಯ್ಕೋತೀಯ. ತೊಳ್ಕೊಳ್ತೀನಿ. ಇವಳು ಗಂಟಿರೋ ಮಸಿನ ಒರ್ಸಿ ಇವಳನ್ನ ಮದ್ವೆ ಆಗ್ತೀನಿ. ಇವಳು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಕೊಟ್ಟು ಇವಳ ಜೀವನನೇ ಹಾಳು ಮಾಡಕ್ ಹೊರಟಿದ್ದೆ. ಮಲ್ಲ, ನೀನ್ ಹೇಳಿದ ಒಂದೊಂದು ಮಾತು ಮಂತದ ಹಾಗೆ ನನ್ ತಲೆಗೆ ನಾಟ್ಕೋತು. ನಿನ್ ತರ ಊರಿಗೆ ದೇವರಾಗದೆ ಹೋದ್ರು ಕಡೆ ಪಕ್ಷ ಮನುಷ್ಯನಾಗ್ತೀನಿ. ಮಲ್ಲಣ್ಣ, ಹೆಂಡ ಮಾಡೋದನ್ನ ನಿಲ್ಲಿಸಿ ಹಳ್ಳಿ ಜನನ ಉಳಿಸ್ದೆ. ಸಾವಿನ ಬಾಯಿಂದ ಕಾಪಾಡಿ ನನ್ನ ಮಗಳಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟಪ್ಪ ನೀನು. ಮನೆ ಕಾಯೋನು ಗಂಡು, ಊರ್ ಕಾಯೋನು ರಾಜ. ನೀನು ನಮ್ಮೂರಿನ ರಾಜನಪ್ಪ. ಆ ದೇವ್ರು ನನ್ನ ಆಯಸ್ಸನ್ನೆಲ್ಲ ನಿನಗ್ ಕೊಟ್ಟು ಕಾಪಾಡ್ಲಪ್ಪ. ನೀವು ಮಾಡಿರೋ ಉಪಕಾರಕ್ಕೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂತ ತಿಳಿತಾ ಇಲ್ಲ. ಅಳಿಯಕ್ಕಾಗಿರೋಷ್ಟು ಪ್ರೀತಿ ಕೊಟ್ರೆ ಈ ಊರ್ ಜನರನ್ನ ನಾನು ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಕೃತಜ್ಞತೆ ಹೇಳಿ ನಿಮ್ಮ ಸ್ಥಾನ ಕಡಿಮೆ ಮಾಡ್ಕೋಬೇಡಿ. ತಂದೆ ತಾಯಿ ಮಕ್ಕಳ ಪ್ರೀತಿ ಎಲ್ರಿಗೂ ಸಿಗುತ್ತೆ. ಇಡೀ ಊರಿನ ಪ್ರೀತಿ ಸಿಕ್ಕಿರೋ ನಾನೇ ಎಲ್ರಿಗಿಂತ ಶ್ರೀಮಂತ. ನಮಸ್ಕಾರ.